ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ನಮ್ಮ ಸಂವಿಧಾನದ ಬಹು ಆಯ್ಕೆಯ ಪ್ರಶ್ನೆಗಳ 5ನೇ ಕಂತಿಗೆ ಹೋಗ್ತಾ ಇದ್ದೇವೆ. ಈ ಮೂಲಕ ಪ್ರಶ್ನೆಗಳನ್ನು ಕಲಿಯುತ್ತಾ ಸಂವಿಧಾನ ಮತ್ತು ಇತಿಹಾಸ ಒಟ್ಟಿಗೆ ಅದರ ಬೆಳವಣಿಗೆಯನ್ನು ಕಲಿಯೋದು ನಮ್ಮ ಈ ವಿಡಿಯೋ ಸರಣಿಗಳ ಉದ್ದೇಶ. ಇವತ್ತಿನ ನಮ್ಮ ಕಂತಿನ ಪ್ರಥಮ ಪ್ರಶ್ನೆ: ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯತೀತ, ಸಮಾಜವಾದ ಮತ್ತು ಸಮಗ್ರತೆ ಎಂಬ ಈ 3 ಪದಗಳನ್ನು ಎಷ್ಟನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು? ಆಪ್ಷನ್ ಎ 1976 42ನೇ ತಿದ್ದುಪಡಿ, ಆಪ್ಷನ್ ಬಿ 1978 44ನೇ ತಿದ್ದುಪಡಿ, ಆಪ್ಷನ್ ಸಿ 1989 61ನೇ ತಿದ್ದುಪಡಿ, ಆಪ್ಷನ್ ಡಿ 1971 25ನೇ ತಿದ್ದುಪಡಿ. ಇದರಲ್ಲಿ ನಮಗೆ ಸಿಗುವಂತಹ ಸರಿಯಾದ ಉತ್ತರ 1976 42ನೇ ತಿದ್ದುಪಡಿಯಲ್ಲಿ ನಮ್ಮ ಸಂವಿಧಾನದ ಒಂದು ಮಹೋನ್ನತ ಮೌಲ್ಯವಾದಂತಹ ಜಾತ್ಯತೀತತೆ ಮತ್ತು ಸಮಾಜವಾದ ಮತ್ತು ಸಮಗ್ರತೆ ಎಂಬ ಈ 3 ಪದಗಳನ್ನು ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಅದರ ಅರ್ಥ, ಅದಕ್ಕೂ ಮೊದಲು ಹಾಗಿದ್ರೆ ಈ ಒಂದು ತತ್ವಗಳು ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲವೇ ಎಂಬ ಪ್ರಶ್ನೆ ಬರ್ತದೆ. ಆದರೆ ಸಂವಿಧಾನದ ಮೌಲ್ಯಗಳಲ್ಲಿ, ತಿರುಳುಗಳಲ್ಲಿ, ಆ ಫ್ಲೇವರ್ನಲ್ಲಿ ಇದಿತ್ತು, ಡೆಫಿನೆಟ್ಲಿ ಇತ್ತು. ಆದರೆ ಅದರ ಒಂದು ಪ್ರಸ್ತಾವನೆಯಲ್ಲಿ ಈ ರೀತಿಯಾದಂತಹ ಒಂದು ನಿರ್ದಿಷ್ಟ ಪದಗಳನ್ನು ಸೇರಿಸುವಿಕೆ ನಡೆದಿರುವಂಥದ್ದು 1976 42ನೇ ತಿದ್ದುಪಡಿಯಲ್ಲಿ. ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ಅಂಶ. ಇವಾಗ ಇದರಲ್ಲಿರುವಂತಹ ಈ 3 ಪದಗಳ ಒಂದು ಅರ್ಥವನ್ನ ಸಂಕ್ಷಿಪ್ತವಾಗಿ ನೋಡೋಣ. ಜಾತ್ಯತೀತತೆಯ ತತ್ವ ಅಂದ್ರೆ ಏನು? ಅಂದ್ರೆ ಇಲ್ಲಿ ಎಲ್ಲ ಧರ್ಮಗಳನ್ನು ಬಿಟ್ಟು ಬಿಡೋದಾ, ಅಥವಾ ಎಲ್ಲ ಧರ್ಮಗಳನ್ನು ಒಳಗೊಳ್ಳೋದಾ, ಅಥವಾ ಧರ್ಮಗಳ ಪಾಡಿಗೆ ಏನೋ ಮಾಡ್ಕೊಳ್ತಿರ್ಲಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದಾ? ಏನದು ಜಾತ್ಯತೀತತೆ ಅಂದ್ರೆ ಅದರ ಖಚಿತವಾದಂತಹ ಅರ್ಥ, ಸಂವಿಧಾನ ತನ್ನ ಪ್ರಜೆಗಳಿಗೆ ತಾವು ನಂಬುವಂತಹ ಧರ್ಮವನ್ನ ಆಚರಿಸುವಂತಹ ಒಂದು ಸ್ವಾತಂತ್ರ್ಯವನ್ನ ನೀಡುತ್ತದೆ. ಹಾಗಾಗಿ ಯಾವುದೇ ಪ್ರಜೆಗಳು ತಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ಯಾವುದೇ ಧರ್ಮವನ್ನ ಅವರು ಪಾಲಿಸಬಹುದು ಮತ್ತು ಒಂದು ಚೌಕಟ್ಟಿನಲ್ಲಿ ಪ್ರಚಾರ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ರಾಜ್ಯ ಪ್ರಜೆಗಳ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ತಟಸ್ಥ ಧೋರಣೆಯನ್ನು ತೋರ್ತದೆ. ಅದರ ಅರ್ಥ, ಭಾರತಕ್ಕೆ ತನ್ನದೇ ಆದ ಒಂದು ರಾಷ್ಟ್ರ ಧರ್ಮ ಅಂತ ಇಲ್ಲ, ಎಲ್ಲ ಪ್ರಜೆಗಳು ಅವರವರ ಇಚ್ಛಾನುಸಾರ ಅವರು ಬಯಸುವಂತಹ ಧರ್ಮವನ್ನು ಆರಾಧಿಸಬಹುದು ಅನ್ನುವಂಥ ಒಂದು ಸ್ವಾತಂತ್ರ್ಯವನ್ನು ನೀಡುತ್ತದೆ. ಹಾಗೂ ಭಾರತದ ಸಂವಿಧಾನವು ಸರ್ವ ಧರ್ಮಗಳಿಗೆ ಸಮಾನ ಪ್ರಾಶಸ್ತ್ಯವನ್ನು ನೀಡುತ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಈ ಪದದ ಒಂದು ಮೌಲ್ಯ ಅಡಗಿದೆ. ಜಾತ್ಯತೀತತೆ ಅನ್ನುವಂಥ ಒಂದು ಪದದ ಮೌಲ್ಯ ಅಡಗಿದೆ. ಹಾಗೆಯೇ ನೆಕ್ಸ್ಟ್ ಪದ ಸಮಾಜವಾದ ಅಂದ್ರೇನು? ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಒಂದು ಸಮಾಜವಾದಿ ಸಿದ್ಧಾಂತ, ಇನ್ನೊಂದು ಬಂಡವಾಳಶಾಹಿ ಸಿದ್ಧಾಂತ. ಸಮಾಜವಾದಿ ಸಿದ್ಧಾಂತ ಯಾವತ್ತು ಬಡವರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ಇಲ್ಲದವರ ಪರ ಆ ರೀತಿ ಯೋಚನೆ ಮಾಡ್ತಾ ಇರ್ತದೆ. ಬಂಡವಾಳಶಾಹಿ ಸಿದ್ಧಾಂತ ಲಾಭದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತದೆ, ಅದರ ಹೊರತಾಗಿ ಬೇರೆ ಯಾವುದನ್ನು ಅದು ನೋಡಲಿಕ್ಕೆ ಹೋಗೋದಿಲ್ಲ. ಕಾರ್ಖಾನೆಗಳು, ಕೈಗಾರಿಕೆಗಳ ಮೂಲಕ ಎಲ್ಲ ಮಾನವ ಶಕ್ತಿಯನ್ನು ದುಡಿಸ್ಕೊಂಡು ತಾವು ಲಾಭ ಮಾಡಿಕೊಳ್ಳುವಂಥ ಒಂದು ಚಿಂತನೆ ಇರ್ತದೆ ಬಂಡವಾಳಶಾಹಿ. ಇವಾಗ ಖಚಿತವಾಗಿ ನಮಗೆ ಸಮಾಜವಾದದ ಮೂಲಕವೇ ದೇಶ ನಡೆಸ್ತೇವೆ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಾಧ್ಯವಾದಷ್ಟು ಸಮಾಜವಾದಿಯ ಸಿದ್ಧಾಂತಗಳನ್ನು ಒಳಗೊಳ್ಳಿಕೊಂಡು ನಾವು ಮುಂದೆ ಹೋಗಬೇಕನ್ನುವಂಥದ್ದು ಬಹಳಷ್ಟು ಚಿಂತಕರು ಮತ್ತು ಸಮಾಜದ ಒಂದು ತಜ್ಞರ ಒಂದು ಸಲಹೆ ಆಗಿರ್ತದೆ. ಈ ಸಮಾಜವಾದದಲ್ಲಿ ಅಂದರೆ ಮುಖ್ಯವಾಗಿ ಯಾವುದು ಬರ್ತದೆ ಅಂತ ಹೇಳಿದರೆ, ಈ ರಾಜ್ಯ ನಿರ್ದೇಶನಾತ್ಮಕ ತತ್ವಗಳಿರ್ತದಲ್ಲ, ಅದರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಗಂಡಿಗೂ ಹೆಣ್ಣಿಗೂ ಸಮಾನ ವೇತನ ನೀಡಬೇಕು ಅನ್ನುವಂಥ ಕ್ಲಾಸ್ ಇದೆಯಲ್ಲ, ಅದಾಗಿರ್ಬೋದು. ಸಂಪತ್ತಿನ ಸಮಾನ ವಿತರಣೆ ಆಗಿದ್ದಿರಬಹುದು. ಪ್ರತಿಯೊಬ್ಬ ಪೌರನಿಗೆ ಕೂಡ ಜೀವನಾವಶ್ಯಕವಾದ ಸೌಲಭ್ಯಗಳನ್ನು ಒದಗಿಸುವತ್ತ ಪ್ರಭುತ್ವ ಗಮನ ಹರಿಸಬೇಕು ಅಂತ ಆಗಿರ್ಬೋದು. ಇದೆಲ್ಲವೂ ಸಮಾಜವಾದೀಯ ಸಿದ್ಧಾಂತದ ಒಂದು ಪರಿಕಲ್ಪನೆಯಾಗಿದೆ. ಹಾಗೆಯೇ ಕೊನೆಯದಾಗಿ ಇನ್ನೊಂದಿರುವಂಥದ್ದು ಸಮಗ್ರತೆ ಅಂತ ಹೇಳಿದರೆ, ಇಲ್ಲಿ ಈ ಒಂದು ಕ್ಲಾಸ್ನಲ್ಲಿ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಅಂತ ಹೇಳ್ಬೋದು. ಇಂಟಿಗ್ರಿಟಿ ಅಂತ ಏನು ಹೇಳ್ತಾರಲ್ಲ, ಒಟ್ಟಾಗಿ ಅದರ ಬೆಳವಣಿಗೆ, ಅದರ ಭವಿಷ್ಯ, ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಮುಂದೆ ನಾವು ಹೋಗುವಂಥದ್ದು ಅಂತ ಆಗಿರಬಹುದು. ಸೊ ಈ 3 ಪದಗಳ ಅರ್ಥವನ್ನು ನಾವು ತಿಳ್ಕೊಂಡ್ವಿ. ಇವಾಗ ನಮ್ಮ 2ನೇ ಪ್ರಶ್ನೆಗೆ ಹೋಗೋಣ. ಮತ್ತೆ ಅದೇ ಸೀರೀಸ್ನ ಪ್ರಶ್ನೆ ಇದೆ. 1976 42ನೇ ತಿದ್ದುಪಡಿಯಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಲಾದ ಪದಗಳು ಯಾವುದು? ಎ ಜಾತ್ಯತೀತ, ಸಮಗ್ರತೆ ಮತ್ತು ಸಮಾಜವಾದ, ಬಿ ಸಮಗ್ರತೆ, ಸಮಾಜವಾದ ಮತ್ತು ಧರ್ಮನಿರಪೇಕ್ಷ, ಸಿ ಸಮಾಜವಾದ, ಸಾರ್ವಭೌಮ ಮತ್ತು ಸಮಗ್ರತೆ, ಡಿ ಸಮಾಜವಾದ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಕೆಲವು ಸರಿಯಾಗಿ ಗೊತ್ತಿಲ್ಲದೆ ಇರೋರಿಗೆ ಖಂಡಿತವಾಗ್ಲೂ ಅಂದರೆ ಇದು ಗೊತ್ತಿರುತ್ತೆ, ಯಾವುದು ಪೀಠಿಗೆ ಗೊತ್ತಿರುತ್ತೆ, ಪ್ರಸ್ತಾವನೆ ಗೊತ್ತಿರುತ್ತೆ, ಆದರೆ ಇದು ಗೊತ್ತಿಲ್ಲದೆ ಇರೋರಿಗೆ ಕನ್ಫ್ಯೂಸ್ ಆಗೋದು ಸಹಜ. ಇಲ್ಲಿ ನಮ್ಮ ಸರಿಯಾದ ಉತ್ತರ ಎ ಜಾತ್ಯತೀತ, ಸಮಗ್ರತೆ ಮತ್ತು ಸಮಾಜವಾದ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್: ನಮ್ಮ ಸಂವಿಧಾನ ರಚನಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಮಂಡಿಸಿದವರು ಯಾರು?
ಆಪ್ಷನ್ ಎ ಕೆ ಎಂ ರಾಜೇಂದ್ರ ಪ್ರಸಾದ್, ಬಿ ಡಾಕ್ಟರ್ ಕೆ ಎಂ ಮುನ್ಷಿ, ಸಿ ಜವಾಹರ್ಲಾಲ್ ನೆಹರು, ಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ನೆಹರೂರವರು ಮಂಡಿಸಿರುವಂತಹ 1946 ಡಿಸೆಂಬರ್ 13 ಮಂಡಿಸಿರುವಂತಹ ಧ್ಯೇಯಗಳ ನಿರ್ಣಯ ಏನಿದೆಯಲ್ಲ ಅದು ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಒಂದು ಆಧಾರವಾಗಿದೆ. ನಂತರ ಈ ನಿರ್ಣಯವನ್ನು ಸಂವಿಧಾನದ ರಚನಾ ಸಭೆ 1947 ಜನವರಿ 22 ಅಂಗೀಕರಿಸಿ ಅನುಮೋದಿಸುತ್ತೆ. ಸೊ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್, ಪ್ರಸ್ತಾವನೆಯಲ್ಲಿರುವಂತಹ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯದ ಪರಿಕಲ್ಪನೆಯನ್ನು ಯಾವ ರಾಷ್ಟ್ರದ ಕ್ರಾಂತಿಯಿಂದ ಪಡೆದ ಮೌಲ್ಯಗಳಾಗಿದೆ? ಎ ರಷ್ಯಾ ಕ್ರಾಂತಿ, ಬಿ ಅಮೆರಿಕ ಕ್ರಾಂತಿ, ಸಿ ಜಪಾನ್ ಕ್ರಾಂತಿ, ಡಿ ಇರಾಕ್ ಕ್ರಾಂತಿ. ಸರಿಯಾದ ಉತ್ತರ ಎ ರಷ್ಯಾದ ಕ್ರಾಂತಿ. ರಷ್ಯಾದ ಕ್ರಾಂತಿಯ ಮೂಲಕನೇ ನೋಡಿ, ಒಂದು ಗಮನ ಇಟ್ಕೋಬೇಕು, ಸಮಾಜವಾದ ಸಿದ್ಧಾಂತದ ಒಂದು ತವರು ಮನೆ ಅಂತ ಹೇಳ್ಬೋದು, ಮೂಲ ಸ್ಥಾನ ಅದು ರಷ್ಯಾ ಅಲ್ವಾ. ಸೊ ಹಾಗಿದ್ದಾಗ USSR ಗೊತ್ತಲ್ವ, ಸೋವಿಯತ್ ರಷ್ಯಾ, ಆವಾಗ ಅದರಲ್ಲೇ ಅಲ್ವ ಬರೋದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಆರ್ಥಿಕ ನ್ಯಾಯದ ಪರಿಕಲ್ಪನೆ, ರಾಜಕೀಯ ನ್ಯಾಯ ಅಂದರೆ ಎಲ್ರಿಗೂ ಸಮಾನವಾಗಿ ಸಿಗಬೇಕು, ಬಲವುಳ್ಳವರಿಗೆ ಮಾತ್ರ ಅಲ್ಲ, ಶ್ರೀಮಂತರಿಗೆ ಮಾತ್ರ ಅಲ್ಲ, ಸರ್ವ ಪ್ರಜೆಗಳಿಗೂ ಎಲ್ಲವೂ ಸಮಾನವಾಗಿ ದಕ್ಕಬೇಕು ಅನ್ನುವಂಥದ್ದು ಸಮಾಜವಾದಿ ಸಿದ್ಧಾಂತ. ಆವಾಗಲೇ ಹೇಳಿದೆ, ಆವಾಗ ನಿಮಗೆ ಕನೆಕ್ಟ್ ಆಗಲೇಬೇಕಾಗತ್ತೆ. ಸೊ ಇದರ ಉತ್ತರ ಎ ರಷ್ಯಾ ಕ್ರಾಂತಿ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್, ನಮ್ಮ ಸಂವಿಧಾನದ ಪ್ರಸ್ತಾವನೆಯು ನ್ಯಾಯರಕ್ಷಿತವಾಗಿದೆಯೇ? ಇಲ್ಲಿ ಪ್ರಶ್ನೆ ನಿಮಗೆ ತುಂಬ ಸುಲಭ ಅಂತ ಅನಿಸ್ಬೋದು, ಇದೇನು ಇಷ್ಟು ಈಸಿಯಾಗಿ ಪ್ರಶ್ನೆ ಕೇಳಿದ್ದಾರೆ ಅಂತ. ಆದರೆ ಕೆಲವರಿಗೆ ಪ್ರಶ್ನೆನೇ ಅರ್ಥ ಆಗಿರೋದಿಲ್ಲ, ನ್ಯಾಯ ರಕ್ಷಿತ ಅಂದರೆ ಏನು ಅಂತ ಗೊತ್ತಾಗಿರೋದಿಲ್ಲ, ಅದಕ್ಕೆ ಅವ್ರು ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಹಾಕಿದ್ದೀನಿ. ನ್ಯಾಯ ರಕ್ಷಿತ ಅಂತ ಹೇಳಿದರೆ ನ್ಯಾಯಾಲಯದ ಮೊರೆ ಹೋಗಬಹುದೇ, ನನಗೆ ನ್ಯಾಯ ಬೇಕು, ಇಲ್ಲಿನ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವಂಥ ವಿಚಾರಗಳಲ್ಲಿ ನನಗೆ ಇಲ್ಲಿ ಸಿಗ್ತಾ ಇಲ್ಲ, ಹಕ್ಕು ಸಿಗ್ತಾ ಇಲ್ಲ ಅಂತ ಯಾರಾದರೂ ನ್ಯಾಯಾಲಯಕ್ಕೆ ಹೋಗಬಹುದೇ ಎನ್ನುವುದು ಇದರ ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲ, ನಾವು ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ. ಇದೊಂಥರ ಸಂವಿಧಾನದ ನಿರ್ಮಾತೃಗಳ ಮನಸ್ಸಿನ ಒಂದು ಕಪಾಟಿನ ಒಂದು ಬೀಗದ ಕೈ. ಅಂದರೆ ಮುಂದೆ ಒಟ್ಟು ಒಂದು ಸಂವಿಧಾನ ಏನಿದೆಯಲ್ಲ ಅದರ ಒಂದು ತಿರುಳಾಗಿ ಆ ಪ್ರಸ್ತಾವನೆ ಇದೆ ಹೊರತು ಅದು ನಮಗೆ ದಕ್ಕಲಿಲ್ಲ ಅಂತ ಹೇಳಿಬಿಟ್ಟು ನಾವು ಕೋರ್ಟ್ಗೆ ಹೋಗುವಂಗಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಇಲ್ಲ, ನಾವು ಹೋಗುವ ಹಾಗೆ ಇಲ್ಲ. ನಮ್ಮ ಮುಂದಿನ ಪ್ರಶ್ನೆ 6. ಈ ಪ್ರಶ್ನೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಗಮನವಿಟ್ಟು ನೋಡಿ. ಹೊಸ ರಾಜ್ಯಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದದನ್ನು ಆರಿಸಿರಿ. ಎ ಸಂಸತ್ತು ಸರಳ ಬಹುಮತದಿಂದ ಒಂದು ಶಾಸನವನ್ನು ಅಂಗೀಕರಿಸಿ ಹೊಸ ರಾಜ್ಯಗಳನ್ನು ಸೇರಿಸಿಕೊಳ್ಳಬಹುದು ಮತ್ತು ಸ್ಥಾಪಿಸಬಹುದು. ಹೇಳಿಕೆ ಬಿ ಈ ಉದ್ದೇಶಕ್ಕಾಗಿ ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ತರಬೇಕಾದ ಅಗತ್ಯವಿಲ್ಲ. ಇದು ನಿಜವಾಗ್ಲೂ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಸರಳ ಬಹುಮತದಿಂದ ಒಂದು ಶಾಸನ ಅಂಗೀಕರಿಸಿ ಹೊಸ ರಾಜ್ಯಗಳನ್ನು ಸೇರಿಸಿಕೊಳ್ಳುವುದು, ಸ್ಥಾಪಿಸಬಹುದು, ನಿಜಾನಾ? ಸಾಧ್ಯ ಇದೆಯಾ? ಇಡೀ ಒಂದು ರಾಜ್ಯದ ಸ್ಥಾಪನೆಗೆ ಬರೇ ಸಂಸತ್ತು ಸರಳ ಬಹುಮತದಿಂದ ಮಾಡ್ಕೋಬೋದಂತೆ, ಇದೊಂದು ನಂಬೋ ವಿಚಾರನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹಾಗೆಯೇ ಈ ಉದ್ದೇಶಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾದ ಅಗತ್ಯವಿಲ್ಲ, ನಿಜಾನಾ? ಇಡೀ ಒಂದು ರಾಜ್ಯದ ಒಂದು ಎಂತೆಂಥದಕ್ಕೆಲ್ಲ ಸಂವಿಧಾನ ತಿದ್ದುಪಡಿ ತರಬೇಕು ಅಂಥದ್ರಲ್ಲಿ ಇಡೀ ಒಂದು ರಾಜ್ಯವನ್ನು ಸೃಷ್ಟಿ ಮಾಡುವಾಗ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಾದ ಅಗತ್ಯವಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಆದರೆ ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಸಂಸತ್ತು ಬರೇ ಸರಳ ಬಹುಮತದಿಂದ ಒಂದು ಶಾಸನ ಅಂಗೀಕರಿಸಿ ಹೊಸ ರಾಜ್ಯನ ಸೇರಿಸ್ಕೋಬಹುದು, ಸ್ಥಾಪಿಸ್ಬೋದು. ಹಾಗೆಯೇ ಇದಕ್ಕೆ ಸಂವಿಧಾನಕ್ಕೆ ಯಾವುದೇ ತಿದ್ದುಪಡಿ ತರಬೇಕಾದ ಅಗತ್ಯವಿಲ್ಲ. ಈ ಮೂಲಕ ಎರಡೂ ಹೇಳಿಕೆಗಳು ಸರಿಯಾಗಿದೆ. ಇದು ವಿಧಿ 2 ಮತ್ತು ವಿಧಿ ಇದೊಂದು ಸ್ವಲ್ಪ ಗೊತ್ತಿರಲಿ ಆಯಿತಾ. ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3 ಏನಿದೆಯಲ್ಲ ಅದರ ಮಧ್ಯೆ ಇರುವಂಥ ಒಂದು ವ್ಯತ್ಯಾಸ ಕೂಡ ಇದರೊಳಗೆ ಬರುತ್ತೆ. ಆರ್ಟಿಕಲ್ 2 ಇದೆಯಲ್ಲ, ರಾಜ್ಯಗಳನ್ನು ರಚಿಸುವಂತಹ ಅಧಿಕಾರವನ್ನು ಕೇಂದ್ರಕ್ಕೆ ಕೊಡುತ್ತೆ, ಒಕ್ಕೂಟ ಸರ್ಕಾರಕ್ಕೆ ಕೊಡುತ್ತೆ. ಹಾಗೆಯೇ ಆರ್ಟಿಕಲ್ 3 ಇದೆಯಲ್ಲ, ಇದರ ಮೂಲಕ ರಾಜ್ಯಗಳನ್ನು ಪುನರ್ರಚಿಸುವಂಥ ಒಂದು ಅಧಿಕಾರವನ್ನು ಕೊಡುತ್ತೆ. ಇದು ಯಾಕೋಸ್ಕರ ಈ ಒಂದು ಕ್ಲಾಸನ್ನು ಇಟ್ಟಿರ್ಬೋದು ಅಂತ ನಿಮಗೇನಾದರೂ ಗೊತ್ತಾ? ಯಾಕೆಂತ ಹೇಳಿದರೆ, ಭಾರತದ ಒಂದು ಸಂಯುಕ್ತ ವ್ಯವಸ್ಥೆ ಏನಿದೆಯಲ್ಲ ಅದನ್ನು ನಾಶಪಡಿಸಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಸಮಗ್ರ ಭೂಪ್ರದೇಶ. ಹಾಗಾಗಿ ಒಂದು ಅತ್ಯಂತ ಪ್ರಬಲವಾದಂತಹ ಒಂದು ಕೇಂದ್ರ ಸರ್ಕಾರ ಉಳ್ಳಂತಹ ಒಂದು ಸಂಯುಕ್ತ ಮಾದರಿಯ ಪದ್ಧತಿಯನ್ನು ನಾವು ಹೊಂದಿರಬೇಕು ಅನ್ನುವಂಥದ್ದು ಆವಾಗಿನ ಜನರ ಒಂದು ಮುಂದಾಲೋಚನೆ ಆಗಿತ್ತು. ಯಾಕಂದರೆ ಎಲ್ಲ ಸಿಡ್ದು ಚೂರಾಗಿರೋದನ್ನು ಸೇರಿಸ್ಕೊಂಡಿರೋದಲ್ಲ. ಸೊ ಆವಾಗ ಸಮಾನ ಪ್ರಾತಿನಿಧ್ಯ, ಸಮಾನ ಪ್ರಾಶಸ್ತ್ಯ, ಸಮಾನ ಸ್ವಾತಂತ್ರ್ಯ ಎಲ್ಲ ಕೊಟ್ಟರೆ ಮತ್ತೆ ಇವರು ಇದು ತರಲೆ ಎಲ್ಲ ಮಾಡಿದ್ರೆ ಅಂತ ಭಯದಿಂದ ಕೇಂದ್ರ ಸರ್ಕಾರ ಬಲಿಷ್ಠವಾಗಿರಬೇಕು. ಯಾವುದೇ ಒಂದು ರಾಜ್ಯಗಳು ನಾನು ಅಲ್ಲಿ ಹೋಗ್ತೀನಿ, ನಾನು ಬೇರೆ ಆಗ್ತೀನಿ, ಗೊತ್ತಲ್ಲ ನಿಮಗೆ ಕೆಲವೊಂದು ವಿಚಾರಗಳು, ನಾನು ಇವಾಗ ಅದನ್ನೆಲ್ಲ ಎತ್ತೋದಿಲ್ಲ. ತಮಿಳುನಾಡು ಕೂಡ ಒಂದು ಟೈಮ್ನಲ್ಲಿ ಹೇಳಿತ್ತು, ಪಂಜಾಬ್ನಲ್ಲಿ ಅಂಥ ಚಟುವಟಿಕೆಗಳು ತುಂಬ ಸಲ ಸಿಕ್ಕದು ಅದೆಲ್ಲ ನಡೀತಾ ಇದೆ.
ಸೊ ಹಾಗಾಗಿ ಸಿಖ್ಖರದಲ್ಲ, ಅಲ್ಲಿ ಸಿಖ್ ಸಮುದಾಯದಲ್ಲಿ ಖಲಿಸ್ತಾನಿಗಳದ್ದು ನಡೀತಾ ಇದೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತಲ್ವ. ಹಾಗಾಗಿ ಯಾವುದೇ ವಿಚ್ಛಿದ್ರಕಾರಿ ಶಕ್ತಿ ಅಥವಾ ರಾಜ್ಯಗಳೊಂದು ಪ್ರತ್ಯೇಕತಾ ಮನೋಭಾವದಿಂದ ರಾಷ್ಟ್ರದ ಭದ್ರತೆ, ಸ್ಥಿರತೆ ಮತ್ತು ಏಕತೆಗೆ ಭಂಗ ಬರಬಾರದು ಅನ್ನುವಂತಹ ದೃಷ್ಟಿಯಿಂದ ಈ ಕ್ಲಾಸನ್ನು ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರವನ್ನು, ಅಂದರೆ ಇಷ್ಟು ಸಣ್ಣ ಒಂದು ಇದರಲ್ಲಿ ಕೂಡ ನೀವು ಹೊಸ ರಾಜ್ಯವನ್ನು ಸ್ಥಾಪಿಸ್ಬೋದು, ಮರುಸ್ಥಾಪನೆ ಮಾಡಬಹುದು ಅನ್ನುವಂಥ ಒಂದು ಅಧಿಕಾರವನ್ನು ಕೊಟ್ಟಿದೆ. ನಮ್ಮ ಪ್ರಶ್ನೆ 7 ಅದೇ ಮಾದರಿಯಂಥ ಅದರ ಒಂದು ಕಂಟಿನ್ಯೂಟಿ ಅಂತ ಹೇಳ್ಬೋದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದನ್ನು ಆರಿಸಿರಿ. ಹೇಳಿಕೆ ಎ, ಸಂಸತ್ತು ಭಾರತದ ರಾಜಕೀಯ ನಕ್ಷೆಯನ್ನು ತಾನು ಇಚ್ಛಿಸಿದಂತೆ ಬದಲಾಯಿಸುವ ಅಧಿಕಾರವನ್ನು ಹೊಂದಿದೆ. ಹೇಳಿಕೆ ಬಿ, ಆದ್ದರಿಂದಲೇ ಭಾರತವನ್ನು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಎಂದು ಕರೆಯುತ್ತಾರೆ. ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್ ಎಂದು ಕರೆಯುತ್ತಾರೆ. ಇದು ನಿಮಗೆ ಸರಿಯಾಗಿ ನೆನಪಿರಲಿ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದೇವೆ. ಹೇಳಿಕೆ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಹೇಳಿಕೆ ಬಿ ಸರಿಯಾಗಿದೆ, ಎ ತಪ್ಪಾಗಿದೆ. 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿವೆ. ಉತ್ತರ 4. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 8, ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಎ, ಭಾರತದ ಸಂವಿಧಾನವು ಅನುಚ್ಛೇದ 44ರಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅವಕಾಶ ಕಲ್ಪಿಸಿದೆ. ಹೇಳಿಕೆ ಬಿ, ಇದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಹೇಳಿಕೆ 1 ಎ ಮಾತ್ರ, ಹೇಳಿಕೆ 2 ಬಿ ಮಾತ್ರ, 3 ಎ ಮತ್ತು ಬಿ 2, 4 ಎ ಅಥವಾ ಬಿ ಅಲ್ಲ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಉತ್ತರ 1 ಎ ಮಾತ್ರ. ಭಾರತದ ಸಂವಿಧಾನವು ತನ್ನ ವಿಧಿ 44ರಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಅವಕಾಶ ಕಲ್ಪಿಸಿದೆ. ಏಕರೂಪ ನಾಗರಿಕ ಸಂಹಿತೆಗೆ. ಹಾಗೆಯೇ ಬಿ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರ್ತದೆ ಅಂತ ಹೇಳಿದಲ್ಲಿ ತಪ್ಪು. ಇದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತದೆ. ರಾಜ್ಯ ನೀತಿಯ ಇದರ ಪ್ರಕಾರ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬಂದರೆ ನಾವು ಕೋರ್ಟ್ಗೆ ಹೋಗ್ಬೋದು. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಅದು ಸಂವಿಧಾನಕ್ಕೆ ಒಂದು ದಿಕ್ಸೂಚಿ, ಈ ರೀತಿ ನಡೀರಿ ಅಂತ ಪ್ರಭುತ್ವಕ್ಕೆ ಸಂವಿಧಾನ ಕೊಡುವಂಥ ಒಂದು ದಿಕ್ಸೂಚಿ, ಈ ರೀತಿ ಮಾಡಿ ಅಂತ. ಹಾಗಾಗಿ ಅದಕ್ಕೆ ನಾವು ಕೋರ್ಟ್ಗೆ ಹೋಗುವಂಗಿಲ್ಲ. ಬಟ್ ಈ ಒಂದು ಕ್ಲಾಸ್ ನಿಮ್ಮ ಗಮನದಲ್ಲಿ ಇರಲಿ. ಮುಂದೆ ಕಾನೂನುಗಳನ್ನು ತರಬೇಕಾದ್ರೆ ಇವಿಷ್ಟು ಆ ರಾಜ್ಯ ನೀತಿಯ ನಿರ್ದೇಶಕ ತತ್ವ ಏನಿದೆಯಲ್ಲ ಅದು ಇರಲಿ ಅನ್ನುವಂಥದ್ದು ಭಾರತದ ಸಂವಿಧಾನ ನಿರ್ಮಾಪಕರ ಒಂದು ಮುನ್ನೋಟವಾಗಿತ್ತು, ಒಂದು ವಿಷನ್ ಆಗಿತ್ತು. ಹಾಗಾಗಿ ಅದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರೋದಿಲ್ಲ. ಸರಿಯಾದ ಉತ್ತರ ಎ ಮಾತ್ರ. ನಮ್ಮ ಮುಂದಿನ ಪ್ರಶ್ನೆ, ವೈಯಕ್ತಿಕ ಕಾನೂನುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ, ಮದುವೆ, ವಿಚ್ಛೇದನ, ಉತ್ತರಾಧಿಕಾರದಂತಹ ವೈಯಕ್ತಿಕ ಕಾನೂನು ವಿಷಯಗಳು ಒಕ್ಕೂಟ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ. ಬಿ, 1937ರ ಶರಿಯತ್ ಕಾನೂನು ಭಾರತದಲ್ಲಿನ ಎಲ್ಲ ಭಾರತೀಯ ಮುಸ್ಲಿಮರ ವೈಯಕ್ತಿಕ ವಿಷಯಗಳನ್ನು ನಿಯಂತ್ರಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮಾತ್ರ, 2 ಬಿ ಮಾತ್ರ, 3 ಎ ಮತ್ತು ಬಿ 2, 4 ಎ ಅಥವಾ ಬಿ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋಣ. ಉತ್ತರ 2 ಬಿ ಮಾತ್ರ. ಬಿ ಮಾತ್ರ. ಸೊ ಇಲ್ಲಿ ನೋಡಿ, ಮದುವೆ, ವಿಚ್ಛೇದನ, ಉತ್ತರಾಧಿಕಾರ ಇದೆಯಲ್ಲ ಅದು ಒಕ್ಕೂಟ ಪಟ್ಟಿಯ ಅಡಿಯಲ್ಲಿ ಬರುವುದಿಲ್ಲ. ಗೊತ್ತಲ್ವ ನಿಮಗೆ ಅಧಿಕಾರದ ಏನು, ಯಾವುದನ್ನು ಯಾರು ಶಾಸನ ಮಾಡ್ಬೋದು, ಕಾನೂನು ಮಾಡ್ಬೋದು ಅನ್ನೋದಕ್ಕೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಇರುತ್ತಲ್ವಾ. ಅದರಲ್ಲಿ ಈ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ ಇದೆಲ್ಲವೂ ಬರುವಂಥದ್ದು ಸಮವರ್ತಕ ಪಟ್ಟಿಯಲ್ಲಿ, ಕಾನ್ಕರೆಂಟ್ ಲಿಸ್ಟ್ ಅಡಿಯಲ್ಲಿ ಬರುತ್ತದೆ. ಹಾಗೆಯೇ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಶರಿಯತ್ ಕಾನೂನು ಮೂಲಕ ಭಾರತದಲ್ಲಿನ ಭಾರತೀಯ ಮುಸ್ಲಿಮರ ವೈಯಕ್ತಿಕ ವಿಷಯಗಳನ್ನು ನಿಯಂತ್ರಿಸಲಾಗುತ್ತೆ. ಅಂದರೆ ಇದು ಮದುವೆ, ಉತ್ತರಾಧಿಕಾರ ಮತ್ತು ಚಾರಿಟಿ, ದಾನದತ್ತಿ ಎಲ್ಲ ಮಾಡ್ತಾರಲ್ಲ ಅಂಥ ವಿಚಾರಗಳನ್ನೆಲ್ಲ ಶರಿಯತ್ ಕಾನೂನು ಪ್ರಕಾರ ಶರಿಯತ್ ಕಾನೂನು ಆ ವಿಚಾರಗಳು ನಿಯಂತ್ರಿಸ್ತದೆ ಅಂತ ಹೇಳ್ಬೋದು. ಸೊ ನಮ್ಮ ಇವತ್ತಿನ ಈ 9 ಪ್ರಶ್ನೆಗಳ ಮೂಲಕ ಬಹಳಷ್ಟು ವಿಚಾರಗಳನ್ನು, ಅದಕ್ಕೆ ಕನೆಕ್ಟೆಡ್ ಆಗಿರುವಂತಹ ಬಹಳಷ್ಟು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ, ಸಂಗಾತಿಗಳಿಗೆ, ಸಹಚರರಿಗೆ, ಒಟ್ಟಿಗೆ ಕಲಿಯುವಂತಹ ನಿಮ್ಮೆಲ್ಲ ಗೆಳೆಯರಿಗೂ ಹೇಳಿ. ಮಾಸ್ಟರ್ ಮೈಂಡಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ, ವಿಡಿಯೋ ಆರ್ಟಿಕಲ್ಸ್ ಚೆನ್ನಾಗಿ ನಡೀತಾ ಇದೆ, ಕಂಟೆಂಟ್ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ. ನಿಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದ. ನಮಸ್ಕಾರ.